ಅಥವಾ ಎಲ್ಲ ಬಿದ್ದೋಗ್ಯಾವಪ್ಪ ಅಲ್ಲೊಂದು ಕೊನೆ ಕಂಡಂಗೆ ಆಗ್ತದೆ. ಎಲ್ಲ ಎಲ್ಲ ಉದ್ರ ಹೋದವೇನು ಆದರೂ ವರ್ಷ ಬತ್ತಿತ್ವಪ್ಪ ಇಲ್ಲಿಗೆ. ಹಂಗಂದಳ್ಳು ಶಿಕಾರಿ ಮಾಡದೇ ಇರ್ತಿರ್ಲ. ಹೆಂಗುಂಡಪ್ಪ ಕಳ್ಳ ಏನು ಬಂದು ಹೊಡೆದಾನ ಏನ, ನಮ್ಮನೆ ಸೋಂಬೇರಿ ಮನೇಲೆ ಕೂರ್ತಾನೆ ಅಂತಾನ. ಹಂಗೆ ಹೊಡೆದಿದ್ರೆ ಗುಂಡಪ್ಪರು ಹಿಡ್ತೆ ಒಂದೇನಾರ ಒಂಚೂರು ಊಟಕ್ಕೆ ಕರೀದೇ ಇರ್ತಿರ್ಲ. ಇದಿಂದಲ್ಲಿ ಭಾಳ ರುಚಿ ಹಂಗಂತ ಮುಂಡೆಗೊಡಿಯವು ಹೊಡೆದಿದ್ರೆ ಆತಿತ್ತು. ಯಾಂತಕ್ಕೂ ಎಲ್ಲ ನಮ್ಮ ಕಾಲದಲ್ಲೇ ಆಯ್ತು. ಈಗ ನೆಟ್ಟಕ್ಕೆ ಹಿಡಿಯಕ್ಕೆ ಬಂದ್ರ ಬ್ಯಾಡ್ದು ಕಾನೂನಿಗೆ ಬೇಕಾರೆ ಗಂಡ ಹಿಡ್ತಿ ಯಾಜ ಮಾಡ್ಕೊಳಕ್ಕೆ ಬೇಕಾರೆ ಆಗತ್ತೇನ. ಮತ್ತೇನಿಗೆ ಅಂತ ಫುಲ್ ಹುಡುಗ ದೊಡ್ಡ ಆದ್ಮೇಲೆ ಬೇಕಾರೆ ಒಳ್ಳೆ ಶಿಕಾರಿ ಮಾಡ್ತಾನೆ. ಗುರಿ ಅದೇ ಅವನಿಗೆ. ಬಾಯೆಲ್ಲ ಚಾಪಿಯಾಗಿ ಹೋಗಿದೆ. ಯಾಂತ ಪೇಟೆಯಿಂದ ಯಾಂತ ತನಕ ತಿಂದ್ರು ಶಿಕಾರಿ ಮಾಂಸ ತಿಂದಂಗೆ ಆಗಲ್ಲ. ಕೋಳಿಗೆ ಕಣ್ಣಿ ಹಾಕದೆ ಯಾರು ಏನು ಪ್ರೇಮನ ಕೆಲಸ ಅಂಬಾಗ ಓಡಾಡ್ತಾನೆ ಇರ್ತದೆ. ಅದೊಂಥರ ಶಿಕಾರಿ ನಾಯಿ ಇದ್ದಂಗೆ. ಎಲ್ಲಿದ್ರೂ ಗೊತ್ತಾಗ್ತದೆ ಅದೇ ತಗೊಂಡು ಹೋಗ್ಯದಂತ ಕಾಣ್ತದೆ. ಪುಕ್ಕು ಬಿದ್ದಿದ್ದು ಮನೆಯೆಲ್ಲ ಎಂತ ಹೊಡಿಬಾರ್ದು ಹೋಗ್ತದೆ ಅತ್ಲಾಗೆ. ಒನಿಲ್ ಹುಡ್ಗನ ಹತ್ರನಾದ್ರು ಶಿಕಾರಿಗೆ ಹೋಗ್ರ ಅಂತ ಹೇಳೋಣ ಅಂದರೆ ಅಡಿಕೆ ಕೊಯ್ಲೇ ಮುಗಿಯಲ್ಲ. ಅವನ ಘನ ಹೆಡ್ಲಿತ್ತು. ಮೊಡ್ಲಿಗೆ ಆಗ್ತದೆ ಅಂತ ಮಾಡೀನಿ. ಅವನು ಯಾರು ಕೊಡ್ಕೊಂಡೋಗಿದ್ದಂಗಾರೆ? ಇಲ್ಲಪ್ಪ, ಹಿಂಗೆ ಬಿಟ್ಟರೆ ಅಡಿಕೆ ಕೊನೆನೂ ತಗೊಂಡು ಹೋಗ್ತಾರೆ. ಏನು ಕೊಲಿ ಅಂತ ನೋಡೋದು ಘನ ಮೊಡ್ಲು. ಅಲ್ಲ, ಈ ಮಾದಪ್ಪಣ್ಣಿಗೆ ಅಂತ ಆಗಿದೆ. ಒಟ್ಟೊತ್ತಿಂದ ನೋಡ್ತಿದ್ದೀನಿ ಬೈನೆ ಮರ ಆ ಥರ ಕಿರಿ ಹಿಡಿದು ನೋಡ್ತಾ ಇದಾರಲ್ಲ. ಅಂತ ಕಾಣ್ತದೋ ಕಾಣಲು ಅಡಿಕೆ ಮರ ಅಂತ ಗಿರಿಸಿದ್ರೆ ಹೆಂಗೆ ಕಡಿಕೆ ಯಾಂತಕ್ಕೆ ನೋಡ್ತಾ ಇದಾರೆ. ಓ ಮಾದಪ್ಪಣ್ಣ, ಬೈನೆ ಮರ ಅಂತಕ್ಕೆ ಹಂಗೆ ಕಿರಿ ಹಿಡಿದು ನೋಡ್ತಿದ್ದೀರಿ? ಓ, ಯಾರು ಗುಂಡಪ್ಪನ? 100 ವರ್ಷ ಆಸೆ ಬೇಡ ನಿಂಗೆ. ನಿನ್ನ ಸುದ್ದಿನೇ ಜ್ಞಾನ ಮಾಡ್ತಾ ಇದ್ದೆ. ಯಾಂತ ಈ ಕಡೆ ಎಂತಕ್ಕೆ ಬಂದ? ಎಂತ ಬೈನೆ ಮರದಲ್ಲಿ ಹೊಣ್ಣಾದವ ಮತ್ತೆಂತ ಬತ್ತವ ಅಂತ ನೋಡಕ ಈಗೆಲ್ಲ ನೋಡಿ ಒಂದು ಅಂಜಾಜ್ ಮಾಡಿ ಇಟ್ಕೊಂಡು ಕತ್ಲಿಕ್ಕೆ ಬರೋಣ ಅಂತಾನ. ಅಲ್ಲ, ಒಂದ್ಸಲ ಹೇಳ್ದನ ಶಿಕಾರಿ ಮಾಡ್ದವ. ಅರೆ, ಇವ್ರಿಗೆ ಹೆಂಗೆ ಗೊತ್ತಾಯ್ತು ನಾನು ಶಿಕಾರಿ ಮಾಡಿದ್ದು? ಆ ಪ್ರಭಾಕರನ ಬಾಯೇ ಸರಿ ಇಲ್ಲ ಮಾತ್ರ. ಹೇಳಿನಿ ಅಷ್ಟು ರೀತಿ ಹೇಳ್ಬೇಡ ಅಂತ. ಯಾಂತ ಶಿಕಾರಿ ಮಾದಪ್ಪಣ್ಣ? ನೀವೇ ಅಂತ ಹೇಳ್ತಿದ್ದೀರಿ ಅಂತಾನೆ ಗೊತ್ತಾಗಲ್ಲ ಮರ್ರ. ಶಿಕಾರಿಗೆ ಯಾರು ಸೇರಿರ್ರಿ? ಶಿಕಾರಿ ಸೇರೋದು ಬಿಟ್ಟು ಯಾವ ಕಾಲ ಆಗ್ಯದೇನಾ? ಏನು ಸಪ್ನ ಗಿಪ್ನ ಬಿದ್ದಿತ್ತ ಹೆಂಗೆ? ನೀನು ಪಾಡ್ಪೋಸಿ ನಂಗೆ ಗೊತ್ತಿಲ್ಲನ. ಇದು ಮಾಡ್ತೀಯ. ಏನು ಶಿಕಾರಿಗೆ ಸೇರ್ಬೇಕಾ? ಹಗಲತ್ತ ಶಿಕಾರಿಗೆ ಸೇರ್ತಿದ್ವು ಆವಾಗ. ಈ ಕತ್ಲಿಗೆ ಯಾರು ಸೇರ್ತಾರ? ಎಲ್ಲ ಅವ್ರವ್ರ ಮನೆ ಕೋವಿ ತಂದೆ ಹೊಡ್ಕೊಂಡು ಹೋಗೋದು. ಬೈಲೆ ಮಾರೋದಕ್ಕೆ ಕಬ್ಬಕ್ಕೆ ಬತ್ತಿದ್ದು. ಮೊನ್ನೆ ಎಲ್ಲ ನೋಡ್ತೀನಿ ಹೊಣ್ಣು ಸೀಪ ಹಾಕಿದ್ದು. ಈಗ 1-2 ದಿನದಿಂದ ಇಲ್ಲ. ಎಂದು ಹೊಡೆದೆ ನೀನು? ಮುಂದೆ ಹೊಡೆದ ಹೇಳ್ದ? ಓ, ಇನ್ನು ಸುಳ್ಳು ಹೇಳೋಕ್ಕಾಗಲ್ಲ. ಹೇಳ್ತು ಸೀತಾ. ಹೇಳೋಣ ಮಾರ್ರೆ, ಹಂಗೆ ಅವ್ರು ತಾಡ್ತಲ್ಲಿ ಏನು ಮಾಡಿದ್ದು ಉರ್ಸ ಕರೀತಿದ್ದು ಅಂತ. ಹೆಂಗೆ ಹೇಳೋದು ಈಗ? ಹಿಂಗೆ ಗೊತ್ತಾಗಿದ್ದು ಹೆಂಗೆ ಅಂತ ಮಾವಂತರದು ಮನುಷ್ಯ ಮಾತ್ರ. ಇಲ್ರಿ ಮಾದಪ್ಪಣ್ಣ, ಶಿಕಾರಿಗೆ ಅಂತ ಹೆಂಗೋ ಹೋಗಿದ್ದೇನಲ್ಲ ಆಚೆ ದಿಡ್ಗಿಗೆ. ಅಲ್ಲಿ ಇದ್ರ ಹಡ್ಡಿಗೆ ಹೋಗಿದ್ದು ಕೋವಿ ತಗೊಂಡು. ನಾನು ಪ್ರಭಾಕರ ಹೋಗಿದ್ದು. ಭಾಳ ದಿವಸ ಆಗ್ಯದಲ್ಲ ಕೋವಿ ಮನೆಯಲ್ಲೇ ಇಟ್ಟು ಅಂತ. ಎಂಥದ್ದು ಕಾಣ್ಲ ಅಲ್ಲಿ. ಅಲ್ಲ, ನೇರ್ಲ ಮರಕ್ಕೆ ಎಲ್ಲ ಬತ್ತವನು ಕಬ್ಬಕ್ಕು ಅಂತ ಹೋಗಿದ್ದು. ಇರ್ಲ ಮನೆಗೆ ಹೋಗಷ್ಟೊತ್ತಿಗೆ ಎಂತಕ್ಕ ಜ್ಞಾನ ಆತ್ರಿ. ಇಲ್ಲಿ ಇದು ಮಾಡಿದೆ.
ಮೇಲೆ ಬ್ಯಾಟ್ರಿ ಹಾಕ್ತೀನಿ, ನೋಡಿದ್ರೆ ಇದ್ದು 2 ಕಬ್ಬಕ್ಕೆ ಇದ್ದು, ಒಂದು ದೊಡ್ಡದು ಒಂದು ಸಣ್ಣದು. ದೊಡ್ಡದು ಹೋತ್ರಿ, ಸಣ್ಣದು ಸಿಕ್ಕಿತ್ತು ಎಲ್ಲೇ ಒಂದು ಅರ್ಧ ಮುಕ್ಕಾಲು KG ಆಗಿತ್ತೇನ. ಆಗಿದ್ದೆ ಗೊತ್ತಾಗಲ್ಲ. ಅವತ್ತೇ ಯಾರೋ ನೆಂಟ್ರ ಬಂದ್ರು, ನಮ್ಮ ತಂಗಿ ಮೈದ್ನ ಅವ್ರ ಸಡ್ಕದ ಇದಂತೆ ಮದುವೆ ಮನೆನೇ ಅಂತ ಪತ್ರಿಕೆ ಕೊಡೋಕ್ಕೆಲ್ಲ ಬಂದರು. ಹಂಗೋ ಹಿಂಗೋ ಅಂಥೇಳಿ ಇದಾಗಿ ಹೋಯ್ತು. ಹೇಳ್ಬೇಕು ಅಂತ ಮಾಡಿನಿ, ಜ್ಞಾನೇ ಮರ್ತೋಗಿದೆ. ಅಲ್ಲ ನೋಡು, ಕಳ್ರ ಸಿಕ್ಕಾಕಿಣೋದು ಅಂದ್ರೆ ಹಿಂಗೆ ಅಲ್ಲನ. ಯಾಂತರಾಗ್ಲಿ ಅಂತೇಳಿ ಸುಮ್ಮನೆ ಹೋಟಿ ಮೇಲೆ ಕೇಳಿದ್ದ ನಾನು, ಶಿಕಾರ ಆಗಿತ್ತನು ಅಂತ. ಬಾಯ್ ಬಿಟ್ಟೇ ಬಿಟ್ಟಲ್ಲ. ನೀನೇ ಬಾಯ್ ಬಿಟ್ಟು ಹೇಳ್ದೆ ಅಂದಮೇಲೆ ಸಣ್ಣದೇನಲ್ಲ, ದೊಡ್ಡದೇ ಹಾಡ್ಕೊಂಡಿಯ. ಅವತ್ತು ಹೊಡಿದೇ ಇದ್ರು ಮರ್ದಿನ ಬಂದು ದೊಡ್ಡದು ಹೊಡಿತೀಯ ನೀನು, ಇದು ನಂಗೆ ಗೊತ್ತಿಲ್ಲನ. ಅಲ್ಲ ಒಂದು ಸಲ ಕರ್ದಾನ, ಹಂಗೆ ನೀನು ಹಿಡ್ತಿ ಕರಿದೇ ಇರ್ತಿರ್ಲಪ್ಪ. ವಯಸ್ಸಾದವ ಎಂತಾರು ಒಂಚೂರು ಗೌಲು ಅಂದ್ರೆ ಆಸೆ ಅಂಥೇಳಿ ಏನೆಲ್ಲ ಕೊಲ್ತು ಬಿಟ್ರ ಮಾರಯ್ಯ. ಜೋಲೋ ಮಾದಪ್ಪಣ್ಣ ಉಪ್ಪಟ್ಟು ಚಡ ಮಾಡಿ ನಾನು ಬಾಯಿ ಬಿಡ್ಸೇ ಬಿಟ್ರಲ್ಲ. ಅಲ್ಲ ಏನು ಜೋರಿದ್ದೀರಿ ಮಾರ ಮಾದಪ್ಪಣ್ಣ ನೀವು, ಹಂಗೂ ಹಿಂಗೂ ಮಾಡಿ ಬಾಯಿ ಬಿಡ್ಸೇ ಬಿಟ್ರಲ್ಲ. ಇಲ್ಲ, ದೊಡ್ಡದೇನು ಹೊಡೆದಿದ್ದಲ್ಲ, ಸಣ್ಣದಯ್ಯ. ಇನ್ನೊಂದು ದಿವಸ ಎಲ್ಲಾರು ಹೊಡೆದ್ರು ಕರಿತೀನಿ ಮಾರ. ಈಗ ಎಂತ ನಿಮ್ಮನ್ನೆಲ್ಲ ಕರಿಯಕ್ಕೋ ಹಂಗೆ ನಿಮ್ಮ ಮಕ್ಕಳು ಕೊಳಿಸ್ಬೇಕಲ್ಲ ಮಾರ್ರ. ದಿನ ಬೆಳಗಾದ್ರೂ ಶಿಕಾರಿ ಅದು ಇದು ಮಾಡ್ತಿರ್ತೀರಿ ನಿಮ್ಮನೇಲಿ. ನಮ್ಮ ಶಿಕಾರಿ ಎಲ್ಲ ಯಾವ ಲೆಕ್ಕ ನಿಮಗೆ? ಎಂತ ನಮ್ಮನೇಲಿ ಶಿಕಾರಿ ಮಾಡೋದ? ಎಲ್ಲಿ ಬಾಟ್ಲಲ್ಲ ಸುಮ್ಮನೆ ಇರ್ತೀಯ? ಏನು ಮಾರಾಯ, ಪಾಪಣ್ಣ ಅನ್ನಕ್ಕೆ ಹೋಗ್ಲಾಗ ನಿಮ್ಮ ಮಕ್ಕಳು ಆಗ್ಯದಲ್ಲ. ಇದು ಯಾವಾಗಿಂದ ಹಿಂಗಾಗಿದ್ದ? ನಮ್ಮನೆ ಕಡೆ ಪತ್ಯಕ್ಕಿಲ್ಲ. ನೀನು ಹೆಂಗೆ 3 ದಿವಸಕ್ಕೆ ಎಂತ ಆತದ್ರ ನಿಮಗೆ? ಹೀಗೇನು ಪರ್ವಕರನ ಜೊತೆ ಮಾಡ್ಕೊಂಡಿಯ ಏನಲ್ಲ? ಅವಪ್ಪ ಶೇಖರ ಎಂತಕ್ಕೆ ಬೇಕು ನೋಡ ನಿಂಗೆ ಅವ್ರ ಸಂಘ. ವರ್ಷ ಹೋತ ನಿಂಗೊಂಥರ ಇದಾಗ್ತದ ಮಾರಯ್ಯ. ಘನ ಆಗಿದ್ರಿ ಇಡೀ ಊರಲ್ಲಿ ಹೇಳೋರು, 3 ಜನ ಒಟ್ಟಿಗಿದ್ರೆ ಯಾರು ಎಂತ ಮಾಡೋಕ್ಕಾಗಲ್ಲ ಅಂತ. ಎಂತಕ್ಕೆ ಇವ್ರ ಸಂಘ ಬಿಟ್ಟೀಯ? ಚಳಿಗೆ ಸೇರ್ಕೆ ಅಂತ ಹೇಳೋರು ಅದಕ್ಕೆ ಸೇರ್ಕಿಂಡ್ಲ. ಇಲ್ಲಪ್ಪ, ಯಾರ ಜೊತೆನೇ ಇಲ್ಲ, ಅಂಥದ್ದು ಇಲ್ಲ. ನಂಗೆ ಎಂತಕ್ರಿ ಜೊತೆ? ನಾ ಏನು ವಯಸ್ಸಿನ ಹುಡುಗನ ಜೊತೆ ಕರ್ಕೊಂಡು ಎಲ್ಲ ಮದುವೆಗೆ ಹೋಗೋಣ, ಹಬ್ಬಕ್ಕೆ ಹೋಗೋಣ, ಜಾತ್ರೆಗೆ ಹೋಗೋಣ ಅನ್ನಕ್ಕೆ? ನಾ ಒಬ್ಬನೇ ಇರ್ತೀನಪ್ಪ, ಯಾರ ಜೊತೆಗೂ ಹೋಗಲ್ಲ. ನಿಮ್ಮ ಮಗನೇ ಮರ್ರ, ನಿಮ್ಮ ಮಗ ಅನಿಲ ಅವರಿಗೆಲ್ಲ ಸಾಹುಕಾರರು ಸಿಕ್ಕ್ಯಾರೆ. ನಾವೆಲ್ಲ ಎಲ್ಲಿ ಕಾಣ್ತೀವಿ ಹೇಳಿ? ಸಾಹುಕಾರರ ಜೊತೆ ಇರ್ತಾರೆ ಅವರು. ಓ, ರಘುವೀರನ ಜೊತೆ ಇರ್ತಾರೆ ಅಂತ ನಿಂಗಿದಾನ? ನೀನು ಇರ್ತಿದ್ದಲ್ಲ ಅವಾಗ. ನಾನು ಹಂಗಾರ ಹಳೇದೆಲ್ಲ ಮರ್ತ್ಕೊಂಡಿಯ, ಒಟ್ಟಿಗೆ ಇರ್ತೀರಿ ಅಂತ ಮಾಡಿದ್ದೆ. ನೀನೊಂಥರ ಮಚ್ಚರ ಇಟ್ಕೊಂಡ್ರೆ ಅದನ್ನು ತೆಗಿಯೋದೇ ಇಲ್ಲ ಮಾರಯ್ಯ ಗುಂಡಪ್ಪ. ಏನ ಅವಾಗಿನ ಕಾಲದಲ್ಲಿ ಆತು ಅಂತೇಳಿ ಈಗಲೂ ಅದನ್ನೇ ಮುಂದುವರ್ಸ್ಕೊಂಡು ಹೋಗೋದಾನ. ಒಳ್ಳೆ ಮನ್ಸಯ್ಯ ರಘುವೀರ, ಸುಮ್ಮನೆ ಹೇಳಬಾರ್ದು. ಅವನಿಗೆ 108 ಗೋಳು ಒಂದಲ್ಲ ಒಂದು ಏನಾರು ಇರ್ತದ ಪಾಪ. ಅವನ ಮೇಲೆ ಅಂತಕ್ಕೆ ಹಿಂಗೆ ಇದು ಮಾಡ್ತೀಯ? ಇಲ್ಲಪ್ಪ, ನಾನು ಯಾವ ಮಚ್ಚರನೂ ಸಾಧಿಸಲ್ಲ, ಎಂಥದ್ದು ಸಾಧಿಸಲ್ಲ. ಹಂಗೆ ಸಾಧಿಸೋದಾಗಿದ್ರೆ ಆ ಕಾಲದಲ್ಲೇ ಅಂಥ ದೊಡ್ಡ ಅನ್ಯಾಯ ಮಾಡಿದಾಗಲೇ ಇದು ಮಾಡ್ತಿರ್ಲ. ಅಲ್ಲ, ಹಂಗೆ ಮಾಡಿದಕ್ಕೆ ಅವ್ನು ಸರಿಯಾಗಿ ಅನುಭವಿಸ್ದ ಬಿಡಿ. ಅಂತ ಒಟ್ಟು ನನ್ನಷ್ಟಕ್ಕೆ ನಾನು ಇದ್ದೀನಿ. ನೀವೆಲ್ಲ ತಿಳ್ಕೊಂಡಷ್ಟು ಒಳ್ಳೆಯರು ಯಾರು ಅಲ್ಲ ಮಾದಪ್ಪಣ್ಣ. ಅವ್ರ ಹೊಟ್ಟೆ ಒಳಗೆ ಇರೋದು ಇದ್ದೇ ಅದೇ. ಆವಾಗೆಲ್ಲ ಊರಿಗೆ ಒಬ್ಬನೇ ಸಾಹುಕಾರ ಆಗಿದ್ದೆ. ಈಗೆಲ್ಲರೂ ಈಗ ನಮ್ಮಂತೆ ಆದರಲ್ಲ ಅನ್ನೋದು ಇರ್ತದೆ. ಅದು ಒಳಗಿಂದೊಳಗೆ ಎಲ್ಲಿ ಏನು ಮಾಡಬೇಕು ಅಂತ ನೋಡ್ತಾರೆ, ನಿಮಗೆ ಗೊತ್ತಾಗಲ್ಲ. ಅದಷ್ಟೇಯ ಮ್ಯಾಲೆ ಬಳ್ಳಿ ಒಣಗಿದ ಮೇಲೆ ಬುಡಕ್ಕೆ ಹೊಡೆದಿದ್ದು ಗೊತ್ತಾಗೋದು. ಎಲ್ಲ ಗುಂಡಪ್ಪ ಸುಮ್ಮನೆ ಬಾಯದೆ ಅಂತ ಹೇಳಿದ್ರೆ ಸೈಯಲ್ಲ. ರಘುವೀರ ಘನ ಮನ್ಸೇನೆ. ಅವನ ಅಪ್ಪನ ಬೇಕಾದ್ರೆ ಹೇಳೋ, ಅವನು ಉರಿತಿದ್ದ. ಊರ್ದು ಉಪ್ಕೊಂಡು ಹೋದ್ನಲ್ಲ, ಅವ ಮಾಡಿದ್ದ. ಈಗ ಮಕ್ಕಳು ಮರಿ ಎಲ್ಲ ಅನ್ಭವಿಸ್ಬೇಕಾಗಿ ಬಂದದೆ. ಅಂತ ಮಾಡ್ತಾನೆ ಪಾಪ. ಅಪ್ಪ ಹೇಳ್ದಂಗೆ ಕೇಳ್ತಿದ್ದ. ನಾ ಅವನು ಸಣ್ಣಲ್ಲಿಂದ ನೋಡ್ತಾ ಬರ್ಲನ, ಗೊತ್ತಾವ ಹೆಂಗಿದ್ದವ ಅಂತ. ನಿಂಗೆ ಯಾಂತಕ್ಕಿದ ಗುಂಡಪ್ಪ. ಅವ್ನು ಲಗ್ನ ಆಗಿ ಆಯ್ತು,
ಇಡ್ತಿ ಹೋಗಿ ಆತು. ನಿಂಗೆ ಅದಕ್ಕಿಂತ ಘನ ಬಂಗಾರದಂತ ಹೆಣ್ಣು ಸಿಕ್ಕ್ಯದಲ್ಲ, ಬೇಗ ಮಗ ಸಂಸಾರ ಮಾಡ್ಕೊಂಡು ಹೋಗ್ತಾದೆ. ಮತ್ತೆಂತಕ್ಕೆ ನಿಂಗಿದ ಅಂದ್ರು ಒಂದು. ನೀನು ಸ್ವಾದ್ರ ಮಾವನ ಮನೆಗೆ ಹೋಗ್ತಿದ್ದಲ್ಲ, ಎಲ್ಲಾರು ಕೊಂಡು ಹಾಕೊಂಡಿದ್ದಾನ ಆ ಹುಡುಗಿ ಮೇಲೆ, ಹಂಗಾಗಿ ಇಷ್ಟು ಮುನ್ಸಿಗೋತರ ಇದ್ದಾನ. ತೊಗಿರಿ ಮಾದಪ್ಪಣ್ಣ, ಯಾರು ಅಲಿಸಿದ್ರಿ ಏನು ತಿಳ್ಕೊಬೇಕು? ಎಂತ ಮಾತಂತ ಆಡ್ತಿರ್ರಿ? ಬೇರೆ ಮಾತಾಡಿ, ಬೇರೆ ಅಂತಾರ ಮಾತಾಡಿ. ಎಂತ ಅಡ್ಕೆ ಕೊಯ್ಲ ಆತ ಬಂತ? ಇಲ್ಲ, ಅಡ್ಕೆ ಕೊಯ್ಲು ಆಗಲ್ಲ. ಅದೀಗ 3ನೇ ಕೊಯ್ಲಿಗೆ ಅಂತೇಳಿ ಒಂದು 4 ಚಪ್ಪು ಕೊನೆ ಬಿಟ್ಟು ನಾನೇ ಹೇಳಿನಿ ಬೇಡ, ತೆಗಿಯೋದು ಬೇಡ ಅಂತ. ಯಾಂತ ಆ ಚಿಗುರು ತಕೊಂಡು ಎಂತ ಮಾಡೋದ? ತೂಕ ಇಲ್ಲ. ಏನು 1 ಕ್ವಿಂಟಾಲ್ ಬೇಯೋದು ಅಂತ ಹೇಳಿ ಆ ಅಂಡ ಎಲ್ಲ ಎಂತೆಂಥದೋ ಮಾಡ್ಯಾರಪ್ಪ. ಅದಕ್ಕೆ ಏನು ಲಕ್ಷಗಟ್ಟಲೆ ಖರ್ಚು ಮಾಡ್ಕೊಂಡವ್ರೆ ಏನು? ನೋಡಿದ್ರೆ ಒಂದು ದಿವ್ಸನೂ 1 ಕ್ವಿಂಟಾಲ್ ಆಗಲ್ಲ. ಒಂದು ಮೂಟೆಗೆಲ್ಲ ಒಂದು ಸ್ವಲ್ಪ ಜಾಸ್ತಿ ಆಗ್ತದೆ ಅಷ್ಟೇ. ಯಾಕೋ ನೋಡಿದ್ರೆ ಮಕ್ಕಕಾರ್ರಿಗೆ ಮಾಡ್ಕೊಳೋದೇ ಸೈ ಅಂತ ಕಾಣ್ತದೆ. ಚೇಣಿಲ್ಲೇನು ಅಂತ ಒಂದು ಇದಿಲ್ಲ. ಆ ಅಡ್ಕೆಗೆ ಹೋದೆ ಅದಾರು ನಮಗೆ ತೂಕ ಪಾಕ ಗೊತ್ತಾತಿರ್ಲ ಅಂತ ಮಾಡೋಣ. ನಮ್ಮನೆ ಅಡಿಕೆ ಹಂಗೆ 59, 60, 61 ಹಿಂಗೆ ಬೈತಿದ್ದ. ಈ ಸತಿ ನೋಡು 50, 52 ಅಷ್ಟೇ. ತುಂಬ ಹಾಕಿ ಮೇಲೆ ಬೊತ್ತಡ್ಕೆನೂ ಒಂದು ದಿವ್ಸ ಹಾಕಿ ನೋಡಿದೆ, ಒಂದು 50 kg 55 kg ಆಗಿತ್ತೇನು. ಮತ್ತೆ ಇಲ್ಲ ನೋಡು, ತೂಕ ಕಡಿಮೆ ಅಡಿಕೆ. ಅದು ಹಳಿಮರ್ನಲ್ಲಾರು ಸ್ವಲ್ಪ ಪರವಾಗಿಲ್ಲ. ಸೊಸೆ ತೋಟದ ಅಡಿಕೆ ಅಂತೂ ದೊರ್ಗಿನೆಲ್ಲ ಎತ್ತಂಗಾತದ. ಏನಾಗಕ್ಕೆ ಬಂದದೆ ಅಂತಾನೆ ಗೊತ್ತಿಲ್ಲ ಮಾರಯ್ಯ. ಇಂಥದ್ದಾಗಿದೆ ಅಂತ ಗೊತ್ತಿಲ್ಲ. ಅದ್ರ ಕತೆ ಹೇಳ್ಬೇಡಿ. ನಿಮ್ಮ ಮನೇಲಿ ಅನ್ನೋದೇ ಅಲ್ಲ, ಎಲ್ಲರ ಮನೆಯಲ್ಲೂ ಹಂಗೆಯ್ಯ. ನಾನು ಸುಮಾರು ಜನರ ಬಾಯಲ್ಲಿ ಕೇಂಡೆ ಇದೇ ಥರ ಅಡಿಕೆ ತೂಕ ಕಮ್ಮಿ ಆಗಿದೆ, ಅಡಿಕೆ ತೂಕ ಕಮ್ಮಿ ಆಗಿದೆ ಅಂತ. ನಾನು ಅಂದಾಜು ರೋಗ ಬಂದಿತ್ತಲ್ಲ, ಒಳಗೆ ಏನು ಸಾರಾಂಶನೇ ಇಲ್ಲೇನು. ಹಾಗಾಗಿ ನೀವು ಅಡಿಕೆ ಒಣಸ್ದಾಗ ನೋಡಿರಾ? 2 ಬಿಸಿಲು 3ನೇ ಬಿಸಿಲಲ್ಲಿ ಒಂದು ಸಾಧಾರಣ ಇರ್ತದೆ, 4ನೇ ಬಿಸಿಲು ಅಂದಾಗ ಇಷ್ಟು ದೊಡ್ಡ ಸುಳ್ಬೇಳೆ ಇಷ್ಟೇ ಸಣ್ಣ ಆಗದ್ರಿ. ಅಲ್ಲ, ಒಣಗದ ಮೇಲೆ ಸಣ್ಣ ಆತದೆ, ಉರ್ಸ ಆತಿತ್ತಂತ ಮಾಡೋಣ. ಈ ಉರ್ಸು ಭಾಳ ಇದು ಪೂರ್ತಿ ಸಣ್ಣಾಗೆ ಹೋಗೋದು. ನೋಡಿ, ನೀನು ಅಂಜಾಜ್ ಮಾಡಿಯ. ನಾ ಹೇಳದ್ನ ನಮ್ಮನೆ ಪಾರತ್ ಹೆಗ್ಗಡ್ತಿ, ನಿಮ್ಮ ಹುಚ್ಚಾಳಾಗಿತ್ತು, ಉರ್ಸ ಉಣಗದ ಮೇಲೆ ಸಣ್ಣನೇ ಆಗೋದು ಅಂತ. ನಂಗೆ ಗೊತ್ತಿಲ್ಲ, ಇಷ್ಟು ವರ್ಷ ಮಾಡ್ಕಿ ಬಂದವನಿಗೆ. ಉರ್ಸೋದ್ಕಿಂತ ಈ ಸರಿ ಸುಳ್ಬೇಳೆ ಒಣಗದ ಮೇಲೆ ಸಣ್ಣ ಆಗದ. ಹಂಡಿಗೆ ಹಾಕೋಷ್ಟೊತ್ತಿಗೆ ದೊಡ್ಡನೇ ಇರ್ತವೆ, ಬೆಂದು ಉಣಗದ ಮೇಲೆ. ಯಾಂತ ಹಿಂಗೆ ಆದ್ರೆ ಹೌದನ ನಮ್ಮ ಕತೆ? ಆಳ್ಸಂಬಳ ಉರ್ಸಕ್ಕೂ 100-150 ರೂಪಾಯಿ ಜಾಸ್ತಿ ಮಾಡ್ತಾರೆ. ಗೊಬ್ಬರ ಮುಟ್ಟಂಗಿಲ್ಲ. ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಸಾಕಾಗಲ್ಲ. ಬೇಸಾಯಕ್ಕೆ ಏನು ಈ ಸತಿ ಬಯಲ್ಸಿನವ್ರು ಬಂದರೆ 45-50 ಎಣ್ಣೆ ಎಷ್ಟು ಹೇಳ್ತಾರೆ. ಬೇಸಾಯ ಮಾಡ್ಸೋದು ಹೌದಾ? ಕೊನೆ ಕಾರಣಕ್ಕೆ ಇರ್ತವೆ. ಮನೆ ತಗೊಬರೋಷ್ಟೊತ್ತಿಗೆ ಎಂಥದೂ ಇಲ್ಲ. ಎಲ್ಲ ಅಡಿಕೆ ಬೆಳೆಗಾರರು ಅಂತ ಹೇಳಿ ಎಲ್ಲ ಅವ್ರ ಬಾಯಲ್ಲೇ ಬಂದು ಹೋತೇನೋ. ಹಿಂಗೆ ಬಾಳ್ಮೆ ಮಾಡೋದೇ ಕಷ್ಟ ಅದೆಯಾ ಇನ್ನೂ ನಿಮಗಾರ ತಲೆ ಬಿಸಿ ಇಲ್ಲ ಮಾದಪ್ಪಣ್ಣ. ಮಗನ ಬದಿಯಿಂದ ದುಡಿತಾನೆ, ಅವನು ಬಿಸ್ನೆಸ್ ಅದೇ. ಚೇಣಿ ಅಡಿಕೆಲ್ಲ ಅದ್ರಲ್ಲಿ ಬೇರೆ ಲಾಭ, ಸೊಸೆ ದುಡಿತದೆ. ನೀವೇನು ತಲೆ ಕೆಡ್ಸ್ಕೊಳೋದು ಬೇಡ, ನಮ್ಮ ಕತೆ ಹೇಳಿ. ಹಿಂಗಿದು ನೊಂಜಿನ ಮಾತೇ ಆಗಲ್ಲ ಅನ್ನೋದು ನೋಡಿ. ನಾನು ಮಗ ಬಿಸ್ನೆಸ್ ಮಾಡ್ತಾನಂತೆ, ಆ ಬಿಸ್ನೆಸ್ಸಲ್ಲಿ ನೀನು ಇಲ್ಲನಾ? ನಿಂಗೆ ಲಾಭ ಬರಲ್ಲನ? ಸೊಸೆ ದುಡಿಮೆ ಮಾಡಿದ್ರೆ ನಿಮ್ಮನೇಲಿ ನಿನ್ನ ಮಗಳು ದುಡಿಯಲ್ಲನಾ? ಡಾಕ್ಟ್ರು ಕೆಲಸನೇ ಮಾಡ್ತದೆ ಏನಂತ ಆದರೂ ಸಂಬಳ ಬರಲ್ಲ. ಹೇಳ್ತಾನೆ, ನಿಮ್ಮ ಮನೆಗೆ ಬರೋದು ನೀ ಹೇಳ್ಬೇಡ, ಬೇರೆಯವ್ರ ಮನೇದು ನೋಡು. ಮಗಳು ದುಡಿತದೆ. ಎಲ್ಲಿ ಈಗಿನ ಹುಡುಗರು ದುಡಿಮೆ ಮಾಡಿದ್ರೆ ಅವು ಖರ್ಚಿಗೆ ಸಮ ಆಗಲ್ಲನ್ರಿ. ದುಡಿತಾವ ಮತ್ತೆಂತಾರ. ಅದಲ್ಲದೆ ಖರ್ಚಿನ ಹಾದಿ ನಮಗೆ. ನಿಮ್ಮನೇಲಿ ಏನಾರು ಖರ್ಚಿನ ಹಾದಿ ಇದೆಯಾ ಇನ್ನೂ? ಹೌದು, ಅದನ್ನೇನಲ್ಲ ಅನ್ನೋಕ್ಕಾಗಲ್ಲ. ನಮ್ಮ ಮನೇಲಿ ಏನು ಖರ್ಚಿನ ಹಾದಿಲ್ಲ. ನಿಂಗಾರ ಮಗಳು ಮದುವೆಗೆ ಬಂದದೆ.
ಹಂಗೇನ ಅದಕ್ಕಾಗಷ್ಟು ನೀನು ಮಾಡಿಟ್ಕೊಂಡ್ಲನ ಇವು ಎಂಥದ ಐಸಿ ಪಾಯ್ಸೆ ಅಂತ ಮಾಡ್ಕೊಂಡಿಯ ಆ ಶೇಖರನ್ ಸಾಹಸವನ್ನ ಮಾಡಬೇಡ. ನಿನ್ನ ಹತ್ರ ಒಂದು 10 ರೂಪಾಯಿ ಅದೇ ಅಂತ ಗೊತ್ತಾದ್ರೂ ಸಾಕು, ಬೊಣಚೇ ಬಿಡ್ತಾನೆ ಹೆಂಗಾರು ಉಪಡ್ಚಡ ಮಾಡಿ. ಅವನ್ ಸಾಹಸ ಬಿಡು ಹೇಳ್ತೀನಿ ಫಸ್ಟು. ಮಾದಪ್ಪಣ್ಣ ನಡೀರಿ, ಮನೆ ಕಡೆ ಹೊರಟಿದ್ರಾ? ಹೋಗನ್ ನಡೀರಿ.